ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ದಾಂಪತ್ಯದಲ್ಲಿ ಜಗಳನ ಇಷ್ಟು ಮಾಡಿ ಥಟ್ ಅಂತ ಜಗಳ ನಿಂತೇ ಹೋಗುತ್ತೆ. ಗಂಡ ಹೆಂಡತಿ 2 ನಿಮಿಷನೂ ಬಿಟ್ಟಿರೋದಿಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಪ್ರತಿಯೊಬ್ಬರಿಗೂ ಮದುವೆ ಅನ್ನೋದು ಅದ್ಭುತ ಕನಸು. ಉತ್ತಮ ಜೀವನ ಸಂಗಾತಿ ಸಿಕ್ಕರೆ ಸಾಕು ಅಂತ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅವ್ರು ಅಂದ್ಕೊಂಡ ಹಾಗೆ ಜೀವನ ಸಂಗಾತಿ ಏನೋ ಸಿಗ್ತಾರೆ, ಆದ್ರೆ ಮನೆಯವರೊಪ್ಪಿಲ್ಲ ಅಂದಾಕ್ಷಣ ರಿಜಿಸ್ಟರ್ ಮದುವೆಯಾಗಿ ಸಂಸಾರ ನಡೆಸೋದಕ್ಕೆ ಆರಂಭಿಸ್ತಾರೆ. ಹಿರಿಯರ ಆಶೀರ್ವಾದವೇ ಇಲ್ಲದ ಮದುವೆ ಅದು ಮದುವೆನೇ ಅಲ್ಲ ಅನ್ನೋದು ತುಂಬಾ ಜನರ ಅಭಿಪ್ರಾಯ. ಹಾಗಾದ್ರೆ ಮದುವೆ ಆಗೋದೇ ಆದ್ರೆ ಯಾವ ರೀತಿ ಪದ್ಧತಿಯನ್ನ ಅನುಸರಿಸಿಕೊಂಡು ಮದುವೆ ಆಗ್ಲೇಬಾರದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ಹಿಂದೂ ಧರ್ಮದಲ್ಲಿ ಮದುವೆಯಲ್ಲೇ ಅತ್ಯುತ್ತಮ ಮದುವೆ ಪದ್ಧತಿ ಅಂತಂದ್ರೆ ಅದೇ ಬ್ರಹ್ಮ ವಿವಾಹ. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ವಿವಿಧ ವಿವಾಹ ಪದ್ಧತಿಗಳಲ್ಲಿ ಒಂದು ಬ್ರಹ್ಮ ವಿವಾಹದಲ್ಲಿ ಒಂದು ಶುಭ ಮುಹೂರ್ತವನ್ನ ನೋಡಿಕೊಂಡು ಈ ಮುಹೂರ್ತದಲ್ಲಿ ಅಗ್ನಿಯನ್ನ ಸಾಕ್ಷಿಯಾಗಿಟ್ಕೊಂಡು ಮಂತ್ರಗಳ ಪಠಣದೊಂದಿಗೆ ವಿವಾಹ ಕಾರ್ಯವನ್ನ ಪೂರ್ಣಗೊಳಿಸಲಾಗುತ್ತೆ. ನಾರದ ಪುರಾಣದಲ್ಲಿ ಬ್ರಹ್ಮ ವಿವಾಹವನ್ನ ಅತ್ಯುತ್ತಮ ವಿವಾಹ ಅಂತ ಉಲ್ಲೇಖಿಸಲಾಗಿದೆ. ಈ ಮದುವೆಯಲ್ಲಿ ಹೆಣ್ಣು ಮಗಳ ಕುಟುಂಬಸ್ಥರು ಮದುವೆಯಾಗುವ ಗಂಡಿನ ಹಿರಿಯರ ಸಮ್ಮುಖದಲ್ಲಿ ಮಾಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ಅರ್ಥವನ್ನ ಕಳ್ಕೊಂಡು ಅದ್ಧೂರಿ ಮದುವೆ ರೂಪವನ್ನ ಪಡ್ಕೊಂಡಿದೆ. ಇನ್ನು 2ನೇ ಮದುವೆ ಪದ್ಧತಿ ಅಂತಂದ್ರೆ ತಿರುಪತಿಯ ಅಥವಾ ಧರ್ಮಸ್ಥಳದಂತಹ ಪವಿತ್ರ ದೇವಾಲಯದಲ್ಲಿ ದೈವಿಕ ವಿವಾಹವನ್ನ ನಡೆಸಲಾಗುತ್ತೆ. ದೈವಿಕ ವಿವಾಹವನ್ನು ಕೂಡ ಅತ್ಯುತ್ತಮವಾದ ವಿವಾಹ ಪದ್ಧತಿ ಅಂತ ಕರೆಯಲಾಗುತ್ತೆ. ಆರ್ಷ ವಿವಾಹ ಪದ್ಧತಿ, ಈ ಪದ್ಧತಿಯ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಇದು ವಿವಾಹದ ಒಂದು ರೂಪ. ಅಂದ್ರೆ ಆರ್ಷ ವಿವಾಹ ಋಷಿ ಅಥವಾ ಋಷಿಗಳೊಂದಿಗೆ ವಿವಾಹವನ್ನ ಸೂಚಿಸುತ್ತೆ. ಇದು ಬ್ರಹ್ಮ ಮತ್ತು ದೈವ ವಿವಾಹಕ್ಕಿಂತ ಭಿನ್ನವಾಗಿದೆ. ಯಾಕೆಂತಂದ್ರೆ ಆರ್ಷ ವಿವಾಹದಲ್ಲಿ ವಧುವಿನ ತಂದೆ ವರನಿಗೆ ಏನನ್ನೂ ನೀಡಬೇಕಾಗಿಲ್ಲ. ಆರ್ಷದಲ್ಲಿ ವರನ ತಂದೆ ವಧುವಿನ ತಂದೆಗೆ 2 ಹಸುಗಳು ಅಥವಾ ಗೂಳಿಗಳನ್ನ ನೀಡ್ತಾನೆ. ಈ ರೀತಿಯ ಮದುವೆಗಳು ನಡೆಯುತ್ತವೆ. ಯಾಕೆಂತಂದ್ರೆ ಹುಡುಗಿಯ ಪೋಷಕರು ತಮ್ಮ ಮಗಳ ಮದುವೆಯ ವೆಚ್ಚವನ್ನ ಸರಿಯಾದ ಸಮಯದಲ್ಲಿ ಬ್ರಹ್ಮಾಂಡದ ಪ್ರಕಾರ ಭರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ 2 ಹಸುಗಳಿಗೆ ಬದಲಾಗಿ ಹುಡುಗಿಯನ್ನ ವಯಸ್ಸಾದ ಋಷಿ ಅಥವಾ ಋಷಿಯೊಂದಿಗೆ ವಿವಾಹ ಮಾಡಿಸಲಾಯಿತು ಎನ್ನುವ ನಂಬಿಕೆ ಇದೆ. ಈ ಪದ್ಧತಿ ಈಗ ಚಾಲ್ತಿಯಲ್ಲೇ ಇಲ್ಲ. ಇದು ಕೇವಲ ಕಥೆ ಪುರಾಣಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ವಿವಾಹ ಪದ್ಧತಿಯಾಗಿದೆ. ಹಿಂದಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಪದ್ಧತಿ ಇದು. ಆದ್ರೆ ಇಂದಿಗೂ ಚಾಲ್ತಿಯಲ್ಲಿರುವಂತಹ ಆ 2 ರೀತಿಯಲ್ಲಿ ಮದುವೆ ಆಗ್ಲೇಬಾರದು. ಆ ಪದ್ಧತಿಗಳು ಯಾವುವು ಅನ್ನೋದನ್ನ ಹೇಳ್ತೀವಿ, ಅದನ್ನು ಒಂದೊಂದಾಗಿ ತಿಳ್ಕೊಳ್ಳಿ. ಗಾಂಧರ್ವ ವಿವಾಹ, ಇದು ಕೂಡ ವಿವಾಹದ ಒಂದು ರೂಪವಾಗಿದೆ ಮತ್ತು ಇದು ಇತರೆ ರೀತಿಯ ವಿವಾಹಗಳಿಗಿಂತ ಭಿನ್ನವಾಗಿದೆ. ಈ ವಿವಾಹ ಪದ್ಧತಿಯಲ್ಲಿ ಮದುವೆಯಾಗಲು ಹುಡುಗಿ ಮತ್ತು ಹುಡುಗನ ನಡುವೆ ಪರಸ್ಪರ ಒಪ್ಪಂದವಿರುತ್ತೆ. ಈ ಪರಸ್ಪರ ಒಪ್ಪಂದವು ಶುದ್ಧ ಕಾಮದಿಂದ ಉಂಟಾಗುತ್ತೆ. ಆದ್ರೆ ಇಂದಿನ ಕಾಲದಲ್ಲಿ ಈ ವಿವಾಹದ ಪದ್ಧತಿ ಕೇವಲ ಕಾಮತೃಷೆಯನ್ನ ತೀರಿಸಿಕೊಳ್ಳೋದಾಗಿದೆ. ದೈಹಿಕ ಸಂಪರ್ಕ ಬೆಳೆಸಿ ಕೊನೆಗೆ ಮೋಸ ಮಾಡುವವರೇ ಹೆಚ್ಚಾಗಿದ್ದಾರೆ. ಆದ್ದರಿಂದ ಈ ರೀತಿ ಗಾಂಧರ್ವ ವಿವಾಹದಿಂದ ದೂರ ಇರೋದೇ ಉತ್ತಮ. ವಧುವನ್ನ ಅಪಹರಿಸಿ ಆಕೆಯ ಕುಟುಂಬ ಮತ್ತು ಸಂಬಂಧಿಕರನ್ನ ಹಿಂಸಿಸಿ ರಾಕ್ಷಸ ರೂಪದ ವಿವಾಹವನ್ನ ನಡೆಸಲಾಗುತ್ತೆ. ಇದು ಸಿನಿಮಾಗಳಲ್ಲೇ ನೋಡಿರೋದು ಹೆಚ್ಚು. ಆದ್ರೆ ವಿವಾಹದಲ್ಲೂ ಕೂಡ ಈ ಪದ್ಧತಿ ಇನ್ನೂ ಕೆಲ ಪ್ರದೇಶಗಳಲ್ಲಿ ಚಾಲ್ತಿಯಲ್ಲಿದೆ ಎನ್ನಬಹುದಾಗಿದೆ. ಈ ವಿವಾಹದ ರೂಪಕ್ಕೆ ರಾಕ್ಷಸ ಎಂದು ಹೆಸರಿಸಲಾಗಿದೆ. ಯಾಕೆಂತಂದ್ರೆ ರಾಕ್ಷಸರು ತಮ್ಮ ಸೆರೆಯಾಳುಗಳ ಮೇಲೆ ಕ್ರೌರ್ಯವನ್ನ ಅನುಸರಿಸುತ್ತಿದ್ದರೆಂದು ನಮ್ಮ ಇತಿಹಾಸದಲ್ಲೇ ಇದೆ. ಇದೇ ಕ್ರೌರ್ಯವನ್ನ ಅವರು ವಿವಾಹದಲ್ಲೂ ಕೂಡ ಮೆರೆಯುತ್ತಾರೆ. ಆಧುನಿಕ ಯುಗದಲ್ಲಿ ಈ ವಿವಾಹವು ಐಪಿಸಿಯ 366ರ ಕ್ರಿಮಿನಲ್ ಅಪರಾಧವಾಗಿದೆ.
ಸೆಕ್ಷನ್ 366ರ ಪ್ರಕಾರ ಮಹಿಳೆಯನ್ನ ಮದುವೆಗೆ ಒತ್ತಾಯಿಸುವ ಅಥವಾ ಅಪಹರಣ ಮಾಡುವ ವ್ಯಕ್ತಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಆದ್ದರಿಂದ ಇದನ್ನ ವಿವಾಹ ಅನ್ನೋದಕ್ಕಿಂತ ಅಪರಾಧ ಅನ್ನೋದೇ ಹೆಚ್ಚು ಉತ್ತಮ. ಇನ್ನು ಕೊನೆಯದಾಗಿ ಪೈಶಾಚಿಕ ವಿವಾಹ ಪದ್ಧತಿ. ಈ ರೀತಿಯ ವಿವಾಹ ಪದ್ಧತಿ ಇದೆ ಅನ್ನೋದೇ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಇದು ಮದುವೆಯ ಕೊನೆಯ ರೂಪ. ಅತ್ಯಂತ ಕ್ರೂರವಾದ ಮದುವೆ ಪದ್ಧತಿಗಳಲ್ಲಿ ಇದು ಒಂದಾಗಿದೆ. ಇದರಲ್ಲಿ ಪುರುಷನು ಮಹಿಳೆಯನ್ನ ಮೋಹಿಸ್ತಾನೆ ಮತ್ತು ರಾತ್ರಿಯಲ್ಲಿ ಹುಡುಗಿ ಮಲಗಿರುವಾಗ ಅಮಲೇರಿದ ಅಥವಾ ಮಾನಸಿಕವಾಗಿ ಅಸ್ತವ್ಯಸ್ತವಾಗಿರುವಾಗ ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾನೆ. ಇಂಥ ಚಟುವಟಿಕೆಯ ಅವಮಾನದಿಂದಾಗಿ ಹುಡುಗಿ ಮತ್ತು ಆಕೆಯ ಪೋಷಕರು ಪುರುಷನೊಂದಿಗೆ ಮದುವೆಗೆ ಒಪ್ಪಿಗೆ ನೀಡಬೇಕು. ಪೈಶಾಚಕ ಎಂತಂದ್ರೆ ರಾತ್ರಿಯಲ್ಲಿ ಕೆಟ್ಟದ್ದಾಗಿ ವರ್ತಿಸುವ ಪುರುಷ. ಈ ಪದ್ಧತಿ ಹಳ್ಳಿಗಳಲ್ಲಿ ನಡೆಯುವುದು ಹೆಚ್ಚು. ಕಾನೂನಿನ ಪ್ರಕಾರ ಇದು ಅಪರಾಧ ಆಗಿದ್ರೂ ಕೂಡ ತಲತಲಾಂತರದಿಂದ ನಡ್ಕೊಂಡು ಬಂದಂತಹ ಪದ್ಧತಿ ಅಂತ ಇನ್ನೂ ಇದನ್ನ ಅನುಸರಿಸಿಕೊಂಡು ಹೋಗುವಂತಹ ಜನರಿದ್ದಾರೆ. ಮದುವೆ ಅನ್ನೋದು ಜೀವನದ ಕೊನೆಯ ಘಳಿಗೆಯವರೆಗೆ ನಿಭಾಯಿಸಬೇಕಾಗಿರುವಂತಹ ಒಂದು ಬಾಂಧವ್ಯ. ಇದಕ್ಕೆ ಹಿರಿಯರು, ಆತ್ಮೀಯರು ಎಲ್ಲರೂ ಜೊತೆಯಾಗಿ ಖುಷಿಯಾಗಿದ್ರೇನೆ ಆ ಸಂಬಂಧಕ್ಕೆ ಒಂದು ಅರ್ಥ ಬರುತ್ತೆ. ಆದ್ರಿಂದ ನಿಮ್ಮ ಮದುವೆ ಆಗೋ ಮುನ್ನ ಆಲೋಚನೆ ಮಾಡಿ. ಇನ್ನು ದಾಂಪತ್ಯದಲ್ಲಿ ಪದೇ ಪದೇ ಜಗಳ ಆಗ್ತಾ ಇದ್ರೆ ನೀವು ಪ್ರತಿ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರವಾದ ದೇವಾಲಯಕ್ಕೆ ಹೋಗಿ 41 ಗುರುವಾರ ನೀವು 250 ಗ್ರಾಂ ಅರಿಶಿಣದ ಪುಡಿಯನ್ನ ದಾನದ ರೂಪದಲ್ಲಿ ನೀಡಬೇಕಾಗುತ್ತೆ. ಹೀಗೆ ಮಾಡಿದ್ರೆ ದಾಂಪತ್ಯದಲ್ಲಿ ಮಧುರತೆ ಮೂಡುತ್ತೆ. ಗಂಡ ಹೆಂಡತಿ 2 ನಿಮಿಷನೂ ಬಿಟ್ಟಿರೋದಿಲ್ಲ. ಅಷ್ಟು ಮಧುರತೆ ದಾಂಪತ್ಯದಲ್ಲಿ ವಾಪಸ್ ಬರುತ್ತೆ. ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ವೀಕ್ಷಕರೇ, ನೋಡಿದ್ರಲ್ವಾ? ದಾಂಪತ್ಯದಲ್ಲಿ ಜಗಳನ ಇಷ್ಟು ಮಾಡಿ ಥಟ್ ಅಂತ ಜಗಳ ನಿಂತೆ ಹೋಗುತ್ತೆ. ಗಂಡ ಹೆಂಡತಿ 2 ನಿಮಿಷನೂ ಬಿಟ್ಟಿರೋದಿಲ್ಲ. ಅಷ್ಟು ಪ್ರೀತಿ ಮಾಡ್ತಾರೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.